Hey guys, ನಿಮ್ಮ ಪ್ರೀತಿಯ ಪುಷ್ಯಂತ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಯಂತ್. So finally the time has come. The reason why we are in Bombay has come to light. RCB versus Mumbai. ಯೂಶಲಿ ನಾವು ಈ ಮ್ಯಾಚ್ ಎಲ್ಲ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡ್ತಿದ್ವಿ. ಆದರೆ ಫಾರ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಕಮ್ ಟು ಮುಂಬೈ ಟು ವಾಚ್ ದ ಮ್ಯಾಚ್ ಇನ್ ಆರ್ ವಾನ್ಖಡೆ ಸ್ಟೇಡಿಯಂ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಜನರ ಹತ್ರ ಹೋಗಿ ಮಾತಾಡಿಸ್ತೀನಿ ನಾನು. ಸೊ ಇಲ್ಲಿ ರೋಸ್ಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮುಂಬೈ ಇಂಡಿಯನ್ಸ್ ಆರ್ ಲೈಕ್ ಆರ್ ಫ್ಯಾನ್ಸ್ ಆಸ್ ವೆಲ್. ಅವ್ರು ತುಂಬ ಹೃದಯವಂತರು ಅಂತ ಹೇಳ್ಬೋದು. ಐ ಲೈಕ್ ಟು ಮಿಂಗಲ್ ವಿತ್ ದೋಸ್ ಫ್ಯಾನ್ಸ್ ಅಂತ ಹೇಳ್ಬೋದು. ಸೊ ಹೆಂಗಿರುತ್ತೆ ನೋಡೋಣ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಈ ವ್ಲಾಗ್ಗೆ. ಸೊ ಎಂಡ್ ತನಕ ನೋಡಿ. ಡು ನಾಟ್ ಮಿಸ್ ಎನಿಥಿಂಗ್ ಇನ್ ದಿಸ್ ವ್ಲಾಗ್. ಎಂಡ್ ತನಕ ನೋಡಿ, ಆಯ್ತಾ? ಸೊ ಪ್ಲೀಸ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಇನ್ ಮುಂಬೈ, ಟು ಬಿ ವೆರಿ ಆನೆಸ್ಟ್. ಪೀಪಲ್ ಆರ್ ವೆರಿ ನೈಸ್. ನಾನಂತೂ ಫುಲ್ಲು ಸಖತ್ತಾಗಿ ಎಂಜಾಯ್ ಮಾಡಿದೆ. ದೇ ಆರ್ ವೆರಿ ಕೋಆಪರೇಟಿವ್. ಸಾರಿ. ಯಾ, ಇನ್ನೇನಿಲ್ಲ. ಸರಿ, ಇವಾಗ ಸ್ಟೇಡಿಯಂ ಒಳಗಡೆ ಹೋಗ್ತಿದ್ದೀವಿ. ಆ್ಯಂಡ್ ಫೈನಲಿ ವಿ ಗಾಟ್ ದ ಟಿಕೆಟ್. ವಿ ಪೇಡ್ ಅ ಲಾಟ್ ಫಾರ್ ದಟ್, ಬಟ್ ಇಟ್ಸ್ ಫೈನ್. ಐ ಗೆಸ್ ಇಟ್ ಶುಡ್ ಬಿ ವರ್ತ್ ಇಟ್. ಸೊ ಎಂಜಾಯ್ ಮಾಡಿ ವ್ಲಾಗ್ನ. ದಟ್ಸ್ ಇಟ್. ಬಾಯ್. ಎಂಜಾಯ್ ಮಾಡಿ. ಮುಂಬೈ ಅಲ್ಲಿ ನಮ್ಮ ಫ್ಯಾನ್ಸ್ ಇದ್ದಾರೆ, ಆದ್ರೆ ಯಾರು ನಾವು ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. तो आप लोग कौन सी टीम को सपोर्ट कर रहे हो आज? आरसीबी. क्यों आरसीबी? बिग फैन. विराट कोहली का बिग फैन है क्या? ओ ठीक है. आप लोग? आरसीबी. आप? Oh my God, everyone are supporting RCB today. And ನಿಜ ಹೇಳ್ಬೇಕಂದ್ರೆ ತುಂಬಾ ಜನ RCB ಸಪೋರ್ಟರ್ಸ್ ನೋಡ್ತಾ ಇದ್ದೀನಿ ನಾನು. ಸ್ಟೇಡಿಯಂ ಒಳಗಡೆ ಹೋಗಿದಾದ್ಮೇಲೆ ಗೊತ್ತಾಗೋದು. तो विराट कोहली की वजह से आप आरसीबी को सपोर्ट करते हैं क्या? विराट कोहली की वजह से. ओके, दैट्स ग्रेट. टिकट लेने की भी कोशिश कर रहा हूँ. टिकट लेने की भी कोशिश कर रहा हूँ. वो हम लोग बैंगलोर से इधर आके टिकट ही नहीं था हमारे पास. इधर आके लिया है ब्लैक में. थोड़ा क्या कर सकते हैं, उतना दूर से ट्रैवल किया. ठीक है, वो तो डिफरेंट चीज है. पर कौन जीतेगा आज? कौन सी टीम? आरसीबी. मैं जीतेगी बोल रहा है. बट whoever wins, we want to have a nice एंटरटेनमेंट. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತಾ? ಥ್ಯಾಂಕ್ ಯು ಬ್ರೋ. मैं एक डायलॉग बोलूंगा. ನಾವೆಲ್ಲರೂ ಹೇಳೋದು ಒಂದೇ करके बोलूंगा. आप लोग ಈ ಸಲ ಕಪ್ ನಮ್ದೇ बोलना है, ठीक है? ಈ ಸಲ ಕಪ್ ನಮ್ದೇ. वो डायलॉग पता है ना आपको? ನಾವೆಲ್ಲರೂ ಹೇಳೋದು ಒಂದೇ. ಈ ಸಲ ಕಪ್ ನಮ್ದೇ. जोर से बोलो यार. ನಾವೆಲ್ಲರೂ ಹೇಳೋದು ಒಂದೇ. ಈ ಸಲ ಕಪ್ ನಮ್ದೇ. यस, ಈ ಸಲ ಕಪ್ ನಮ್ದೇ. थैंक यू भाई. कैसे ना होगा? ಖುಷಿ ಆಗ್ತಿದೆ. ಮುಂಬೈ ಇಟ್ ವಾಸ್ ಒನ್ ಆಫ್ ದಿ ಡ್ರೀಮ್ ಸಿಟಿ ಫಾರ್ ಮೀ ಟು ಕಮ್ ಅಂಡ್ ವಿಸಿಟ್. ಸೊ ಈ RCB मैचेस ಇರೋದ್ರಿಂದ आई एम एबल टू गो एंड वॉच ऑल द मैचेस. ब्रो आप बात करें क्या? हमारा यूट्यूब चैनल है, ठीक है? तो आप RCB फैन है और ये आपका दोस्त MI फैन है, ठीक है? यस. तो आप क्यों RCB को सपोर्ट क्यों कर रहे हैं फर्स्ट ऑफ ऑल? बहुत पहले से ही आरसीबी को सपोर्ट करे. एबी डिविलियर्स, विराट कोहली. ओके. सो व्हाई आर यू सपोर्टिंग मुंबई? आमची मुंबई भाई रोहित शर्मा. अभी उसको कैप्टन नहीं बना के रखा, लेकिन रोहित शर्मा वो तो भाई मुंबई जीतेगी आज. जिसको साथ दिखाने लाया हारते हुए. आरसीबी हारेगी. नहीं, आज तो अभी कोई भी जीते RCB तो जीतेगा. एक साल था उनका, हो गया वो एक साल खत्म. अभी वापस मुंबई आएगा. नहीं. अभी तो टाइम चालू है. अभी तो टाइम चालू है. तो लाइक आज का मैच के बारे में कुछ दो शब्द बोलो. और लाइक कौन अच्छा खेलेगा आज RCB से? आज तो पूरी टीम ही अच्छा खेलने वाली है, बट फिल सॉल्ट विराट कोहली ओपनिंग ही. ओके, आपके हिसाब से? जो इसने बोला अभी वो डक पे जाएंगे, फिर इसको मैं रोता हुआ देखूंगा, फिर मजा आएगा. विराट कोहली पूरी MI का पूरा बैंड बजल देंगे. और पूरा आज मुंबई में सब RCB
सब cheer करेंगे। cheer करेंगे। ಫೈನಲಿ ಒಳಗಡೆ ಹೋಗ್ತಿದ್ದೀವಿ, ಟಿಕೆಟ್ನ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಫುಲ್ ಎಕ್ಸೈಟೆಡ್. ಒಬ್ಬ ರೇಖಾ ಟಿಕೆಟ್ ಓ ಮೈ ಗಾಡ್. ಒಳಗಡೆ ಬರೋದಾಗ ನಮಗೆ ರಿಯಲ್ ಆ ಫೇಕ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಇಲ್ಲೇ ಬಂದು ತೊಗೊಂಡಿದ್ದು ನಮ್ಮ ಟಿಕೆಟ್ಸ್ನ. ಫೈನಲಿ ಸೋ ಹ್ಯಾಪಿ ಗೈಸ್, ಅಲ್ವಾ? ನಾವು ಬರೋ ತನಕ ನಂಗೆ ಟೆನ್ಷನ್ನು. ಲೆಟ್ಸ್ ಗೋ ಎಂಜಾಯ್. ಟೆಂಪಲ್ಗೆ ಹೋಗಿದ್ದು ಸಾರ್ಥಕ ಅಲ್ವಾ? ಥ್ಯಾಂಕ್ ಯು ವಿನಾಯಕ ಜಿ ಫಾರ್ ದಿಸ್ ಸಪೋರ್ಟ್ ಆ್ಯಂಡ್ ಎನ್ಶೋರಿಂಗ್ ದಟ್ ವಿ ಗೆಟ್ ಅ ಟಿಕೆಟ್ ಆ್ಯಂಡ್ ವಾಚ್ ದ ಮ್ಯಾಚ್. JRCB guys, enjoy the vlog. ಫಸ್ಟ್ ಟೈಮ್ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಬೇರೆ ಸ್ಟೇಡಿಯಂ ಬಂದು ಮ್ಯಾಚ್ ನೋಡ್ತಾ ಇದ್ದೀನಿ. ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಧ್ರುವ ಅಂತೂ 2-3 ಕಡೆ ಹೋಗ್ಬಿಟ್ಟವನೆ. ನನ್ ಫಸ್ಟ್ ಟೈಮ್ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೆಕ್ಟ್. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ರಜತ್ ಪಟಿದಾರ್ ಕೊಡ್ತಾನೆ ಶಾಟ್. ಒನ್ಸ್ ಮೋರ್ ಅನ್ಬೇಕು ಪ್ಲೀಸ್. ಒನ್ ಮೋರ್ ಸಿಕ್ಸ್. ಬ್ಯಾಂಗ್ಳೂರ್ RCB. RCB. Silent. Once more ಅಂತ ಇರಬೇಕು. So we are in Wankhede right now. So it's the home of Mumbai Indians. So let's see if we get RCB cheers. Ready na? RCB! ಫುಲ್ ಬೆಂದೋಗ್ರಿ ನೋಡಿ, ಸ್ವೆಟ್ಟು. ಯಪ್ಪ, ವಾನ್ಖಡೆ ಸ್ಟೇಡಿಯಂ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಇದೆ 240. Oh my god. So I don't think so they'll be chasing, but it will be a good chase. Let's see how it goes. ಇಲ್ಲಂತೂ ನಾನು ಎಲ್ಲರಿಗೂ ಉರಿಸ್ಬಿಟ್ಟಿದ್ದೀನಿ. ಸೋತೋಗ್ಬಿಟ್ಟು RCB ಎಲ್ಲ ಬಂದು ನಾನು ಗುಂಪಲ್ಲಿ ಗೋವಿಂದ ಮಾಡ್ಬಿಡ್ತಾರೆ. ನೋಡೋಣ ಹೆಂಗಿರುತ್ತೆ. ನಾನಂತೂ ಫುಲ್ ಮಜಾ ಮಾಡ್ಬಿಟ್ಟಿದ್ದೀನಪ್ಪ ಇದೆಲ್ಲ. ಇಲ್ಲಿ ಶೆಕೆಗೆ ಧ್ರುವ ಹೋಗಿ ಐಸ್ ಕ್ಯೂಬ್ಸ್ ತಂದವನೆ. ಯಪ್ಪ, ಫುಲ್ ಶೆಕೆ ಇದೆ. ಅದು ಎಂತಾನೆ ಇರ್ತಾರೋ ಊರಲ್ಲಿ. ಬೆಂಗಳೂರು ಅಂದ್ರೆ ಬೆಂಗಳೂರಪ್ಪ. I love my Bengaluru. And by the way, we are winning the match. ಆಲ್ರೆಡಿ ಎಲ್ಲ ಎದ್ದೋಗ್ತಾವ್ರೆ. ಫುಲ್ ಶೆಕೆ ಅಪ್ಪ ಇಲ್ಲಿ, ಫುಲ್ ಬಿಸಿ. ಅಬೇ ಬೇರೆ ಗಲೀಜ್ ಅನ್ಕೊಂಬೇಡಿ, ಐಸ್ ಕ್ಯೂಬ್ ಇದು. ಫುಲ್ ಆ ಥರ ಅಷ್ಟು ಶೆಕೆ ಇದೆ ಇಲ್ಲಿ.
ಸೊ ಗೈಸ್ ಇಲ್ಲಿ ನೋಡ್ಬೋದು ನಮ್ಮ ಪ್ರ್ಯಾಂಕ್ ಕನ್ನಡಿಗ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಬೆಳಿಗ್ಗೆನೆ ನನಗೆ ನಾನೊಂದು ವಿಡಿಯೋ ಹಾಕಿದ್ದೆ, ಅದನ್ನ ನೋಡಿ ಅವ್ರು ರೆಸ್ಪಾಂಡ್ ಮಾಡಿದ್ರು. ಯಾಕಂದ್ರೆ ನಮ್ಮ ಇಬ್ರು ಪರಿಸ್ಥಿತಿನೂ ಹಂಗೆ ಇದ್ದಿದ್ದು. ಸೊ ಹೇಳಿ ಬ್ರೋ, ಆ ಪರಿಸ್ಥಿತಿ ಹೆಂಗಿತ್ತು ಹೇಳಿ ಬ್ರೋ, ನೀವು ಏನದು ಅಂತ. ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಅವಾಗ ಇವ್ರ ರೀಲ್ಸ್ ಬಂತು. ಅವಾಗ ಹೇಳಿದ್ರು ನಾನು ಮುಂಬೈಗೆ ಬರ್ತಾ ಇದ್ದೀನಿ, ಇನ್ನ ಟಿಕೆಟ್ ಸಿಗ್ತಾ ಇಲ್ಲ ಅಂತ. ಇವ್ರ ಪೊಸಿಷನ್ ಹೆಂಗಿತ್ತು, ನನ್ನ ಪೊಸಿಷನ್ ಹಂಗಿತ್ತು. ನಾನು ಗೋವಾಟಿಯಿಂದ ಬಂದಿದ್ದೆ ಮೊನ್ನೆ ರಾಜಸ್ಥಾನ್ ಮ್ಯಾಚ್ ನೋಡ್ಕೊಂಡು. ಇಲ್ಲಿಗೆ ಬರ್ತೀನಿ, ಟಿಕೆಟ್ ಕಂಡಂಗೆ ಹೇಳ್ತಾರೆ ಅಂದ್ರೆ 15,000 20,000 ಅಷ್ಟು. ಒಂದ್ ವೇಳೆ ನಮ್ ಬೆಂಗಳೂರಲ್ಲೇ ಬೆಟರ್ ಅನ್ಕೋಬೇಕು, ಅಯ್ಯೋ ಅದೇ ನಾನು 11,000 ಮ್ಯಾಕ್ಸಿಮಮ್ ಸಿಕ್ಬಿಡುತ್ತೆ, ಹಾ. ಆರಾಮಾಗಿ ಸಿಕ್ಬಿಡುತ್ತೆ. ಹೌದು, ಆದ್ರೆ ಇಲ್ಲಿ ಏನ್ ರೇಟ್ ಹೇಳ್ತಾರೆ ಗೊತ್ತಾ ಅಲ್ವಾ? ಇನ್ನೊಂದು ವಿಕೆಟ್. ಅಯ್ಯೋ ಬಾಯ್ see you. ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ಜನ ಇಲ್ಲಿ ಕುಂತ್ಕೊಂಡಿದ್ರು ಮುಂಬೈ ಇಂಡಿಯನ್ ಫ್ಯಾನ್ಸ್, ಇವಾಗ ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇನ್ನ ಒಂದು ಓವರ್ ಬೇರೆ ಇದೆ. ಸೊ ಮಾಡಿ ಕಳಿಸ್ಬಿಟ್ಟಿದೀವಿ ನಾವು ಅವ್ರನ್ನ. ಸಖತ್ ಮ್ಯಾಚ್ ಮಾತ್ರ, ಅಷ್ಟು ಕಾಸು ಕೊಟ್ಟು ಬಂದಿದ್ದಕ್ಕೆ ತೃಪ್ತಿ ಆಯ್ತು. ಏನೋ ಒಂದ್ಸಲ ಓ ವಾವ್ 6 ಬಟ್ ಡಸಂಟ್ ಮ್ಯಾಟರ್, ನೋ ಯೂಸ್. ಸೊ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ, ನಂಗಂತೂ ತುಂಬಾ ಇಷ್ಟ ಆಯ್ತು. ಟ್ರಾಲ್ ಮಾಡೋಣ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಹೆಲ್ದಿ ಟ್ರಾಲ್ ಮಾಡೋಣ ಅಂದ್ರೆ ಹೋಗ್ಬಿಟ್ಟವ್ರಿ ಎಲ್ಲ ಮನೆಗೆ, ಏನು ಮಾಡೋಕ್ಕಾಗಲ್ಲ. Flop. They are trying to do like how they do it in Chinnaswamy Stadium. ಯಾರಿಗೆ ಕೇಳ್ತಾನೆ ಇಲ್ಲ, ಮಾಡ್ತಾನೂ ಇಲ್ಲ ಯಾರು ಆ ಥರ. ಈಸಿ ವಿನ್, ಏನು ಫೀಲಿಂಗೇ ಇಲ್ಲ. ಅವಾಗೆಲ್ಲ ಫೀಲ್ ಮಾಡಿ ಕಳಿಸ್ಬಿಟ್ಟಿದ್ದೀವಿ ಮನೆಗೆ. ನಾನೊಂದು ರಿಯಲೈಸೇಷನ್ ಆಯ್ತು, ಯಾರ ಹತ್ರನೂ ಮಾತಾಡಿಸ್ಲಿಲ್ಲ ನಾನು ಮ್ಯಾಚ್ ಆದ್ಮೇಲೆ. ಮಾತಾಡ್ಸೋಣ, ಯಾರು ಜರ್ಸಿನ ಹಾಕೊಂಡಿಲ್ಲ ಬ್ರೋ, ಅವರು ಬಿಸಿ ಆಗವ್ರೆ. ಇಲ್ಲ ಮ್ಯಾಮ್ 1 minute. Are you fine if I record? Yeah, that's fine. Okay. So basically ನೀವು ಕನ್ನಡದಲ್ಲೇ ಮಾತಾಡ್ಬೋದು. I have seen you and I'm from Bangalore. ಹೌದಾ? Hi. I have seen your videos. So ನಾವು ಕನ್ನಡದಲ್ಲೇ ಮಾತಾಡ್ಬೋದು. ನಂಗೆ ಕನ್ನಡ ಕನ್ನಡದವರಾ ನೀವು? Yes, I am a born and brought up Bangalorean. Okay. ಅದೇ MI jersey. MI jersey, see, ನಂಗೆ ಇಟ್ಸ್ ನಾಟ್ ಲೈಕ್ ಐ ಆಮ್ ನಾಟ್ ಇವ್ರದೇ ಫ್ಯಾನು, ನಾನು ಹಿಂಗೆ ಅಂತಲ್ಲ. ಐ ಲೈಕ್ MI, ಆ ಫ್ರಾಂಚೈಸ್ ಇಷ್ಟ. ಸೊ ಐ ಆಮ್ ಹಿಯರ್ ಅಷ್ಟೇ. But I have also attended Chinnaswamy matches. ಜರ್ಸಿ RCB ಹಾಕೊಂಡಿಲ್ಲ ಅಷ್ಟೇ. ಇಲ್ಲ, ಅಲ್ಲಿ ಐ ಗೋ ವಿತೌಟ್ ಜರ್ಸಿ. ಇಲ್ಲಿ ಕಾನ್ಫಿಡೆಂಟ್ ಆಗಿ ಜರ್ಸಿ ಹಾಕೊಂಡ್ ಬರ್ತೀನಿ ಅಷ್ಟೇ. ಸೊ ನನ್ನ ನೋಡಿದೀರಾ ಅಂತ ಹೇಳಿದ್ರಿ, ಎಲ್ಲಿ ನೋಡಿದ್ರಿ? ರೀಸೆಂಟ್ಲಿ ನಿಮ್ದೊಂದು ವಿಡಿಯೋ ನೋಡಿದೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ. ಆಕ್ಚುಲಿ ಟು ಬಿ ಆನೆಸ್ಟ್ ಪೇಜ್ ಅಂತ ನೋಡಿಲ್ಲ. ಐ ಸಾ ಯೋರ್ ರೀಲ್ ವಿತ್ RCB CSK. Then and somewhere I also remember you had put some video about using like taking vitamin D. Then I also had commented that please take sunscreen and get vitamin D. ಓ ನೀವೇನಾ ಅದು? ಓ ಶಿಟ್, ಓ ಮೈ ಗಾಡ್. ಲೈಕ್ ನಿಜ ಹೇಳ್ಬೇಕಂದ್ರೆ ಯು ಆರ್ ದ 5th or 6th person I am speaking to. Actually your content is too good. ನೋಡ್ತಾ ಇರ್ತೀನಿ ಬಟ್ ಸರಿ ಅಲ್ಲಿ ಬಿಡಿ, ನನ್ನ ಬಗ್ಗೆ ಮಾತಾಡೋದು ಬೇಡ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸಿ ಟು ಬಿ ಆನೆಸ್ಟ್, ನಾವು ಸೋತೋಗಿದೀವಿ. ಟ್ರೋಫಿ ಅಂತ ಹೇಳಲ್ವಾ? ನೋ, we are not that franchise. Exactly. To be honest, you don't see anyone in the stadium telling that fight trophy until and unless someone comes and triggers you, provoke you. ಯಾರು ಒಬ್ರು ಆ ತರ ಹೇಳಿಲ್ಲ ಗೊತ್ತಾ? ಈ ಬೇರೆ ಫ್ರಾಂಚೈಸ್ ಏನಾದ್ರೂ ಫೈಟ್ ಟ್ರೋಫಿ ಏನು ಇದು? ಓಕೆ let's not go there. It's better. So guys, finally we have come to the end of the vlog. ಫುಲ್ ಸುಸ್ತಾಗ್ಬಿಟ್ಟಿದೆ ನಮ್ಮ ಮುಖ ನೋಡಿ. ನಾನು 24 hours ನಿದ್ದೆನೇ ಮಾಡಿಲ್ಲ. ಇವನಾದ್ರೂ ಆರಾಮಾಗಿ ನಿದ್ದೆ ಮಾಡಿದೆ. ನಾನು ನಿನ್ನೆ ಬಂದ್ಬಿಟ್ಟಿದ್ದೆ, ಅದಕ್ಕೆ ನಿದ್ದೆ ಮಾಡಿದೆ. ಬಟ್ ನಂದಂತೂ ಫುಲ್ ವಾಯ್ಸು ಎಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ಫುಲ್ಲು. ಇವಾಗ ಆಲ್ಮೋಸ್ಟ್ 3:30 ಟೈಮ್ ಇವಾಗ. ವಿ ಆರ್ ಇನ್ ಏರ್ಪೋರ್ಟ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇನ್ನು 4:30 ಫ್ಲೈಟ್ ಇರೋದು ನಮ್ಮದು. ಸೊ ಅದೇ ಇಲ್ಲೇ ಎಂಡ್ ಮಾಡ್ಬಿಡೋಣ ಅಂತ ಏನೇನೋ ಮಾಡೋಣ ಅನ್ಕೊಂಡೆ, ಆದರೆ ಆಗಿಲ್ಲ. ಲೈಕ್ ಐ ಆಮ್ ವೆರಿ ವೆರಿ ಟಯರ್ಡ್.
ಸೊ ಮುಂಬೈ ಟ್ರಿಪ್ ಅಂತೂ ಸಕ್ಕದಾಗಿತ್ತು. ಈ ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕಾಗಲ್ಲ ನಾವು, ಬಿಕಾಸ್ ಫೀಲ್ ಮಾಡಬೇಕು. ಜೊತೆಗೆ ಮ್ಯಾಚ್ ಅಂತೂ ಗೊತ್ತಲ್ಲ. ನೋಡಿರ್ತೀರಾ ನೀವು. ಐ ವುಡ್ ರೆಕಮೆಂಡ್ ಎವ್ರಿವನ್ ಟು ಕಮ್ ಟು ಮುಂಬೈ ಆ್ಯಂಡ್ ಪ್ಲೀಸ್ ವಿಸಿಟ್ ದಿ ಸಿಟಿ ಒನ್ಸ್. ಆ್ಯಂಡ್ ಆಲ್ಸೋ ಸ್ಟೇಡಿಯಂ ಇಟ್ಸ್ ಕ್ವೈಟ್ ಗುಡ್. ಹೌದು, ಒಂದ್ಸಲ ಆದರೂ ವಿಸಿಟ್ ಮಾಡಬೇಕು ವಾನ್ಖೇಡೆ ಸ್ಟೇಡಿಯಮ್ಮು. ಸೊ ಅದು ಹೇಳ್ತಾ ಈ ಬ್ಲಾಗ್ನ ಮುಕ್ತಾಯ ಮಾಡ್ತಿದ್ದೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಹೇಳಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ, ಆಯ್ತಾ. ಸೊ ನಿಮ್ಮ ಪ್ರೀತಿಯ ಪುಷ್ಯನ್ ಸೈನಿಂಗ್ ಆಫ್ ಫ್ರಮ್ ಮುಂಬೈ ಏರ್ಪೋರ್ಟ್. ಬಾಯ್. ಇಲ್ಲಿ ಮಲ್ಕೊಂಡಿದ್ವಿ, ಬಂದ್ಬಿಟ್ಟು ಮಸಾಜ್ ಮಾಡ್ತೀನಿ ಅಂತ ಹೇಳಿದ್ರು. ಸಖತ್ತಾಗಿ ಮಾಡ್ಬಿಟ್ಟಪ್ಪ. ಯಪ್ಪ ಫುಲ್ ಸ್ಟ್ರೆಸ್ ಇತ್ತು. ಯಪ್ಪ ಎಲ್ಲ ರಿಲೀಫ್ ಆಗೋಯ್ತು. ಏನೇನೆಲ್ಲ ಮಾಡ್ತಾರೆ ಜನ ಸಂಪಾದನೆ ಮಾಡೋದಕ್ಕೆ ನೋಡಿ.